ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಮುನಿರತ್ನ ಅವರ ಮಾತು ಎಷ್ಟು ಅಸಭ್ಯವಾಗಿದೆ ಅನ್ನೋದನ್ನ ನೀವೇ ಆ ಆಡಿಯೋದಲ್ಲಿ ಕೇಳಿದ್ರಿ. ಹೀಗಂತೇಳಿ ಹೇಳಿದ್ದು ಮತ್ಯಾರು ಅಲ್ಲ, ಕಾಂಗ್ರೆಸ್ನ ನಾಯಕ ಮಾನ್ಯ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಮಾನ್ಯ ಸಚಿವರು ಶಾಸಕರ ಹೇಳಿಕೆ ಇದರ ಬಗ್ಗೆ ಆರ್ ಅಶೋಕ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಆಡಿಯೋ ತಿರುಚೋಕ್ಕಾಗುತ್ತಾ? ಆರ್ ಅಶೋಕ್ ಅವರು ಮುನಿರತ್ನ ಅವರು ಹೇಳಿರೋದನ್ನ ಸಮರ್ಥಿಸಿಕೊಂಡಿದ್ದಾರಲ್ಲ, ಆಡಿಯೋವನ್ನು ತಿರುಚೋದಕ್ಕಾಗತ್ತಾ? ಮುನಿರತ್ನ ಅವರೇ ಆಡಿರುವಂಥ ಮಾತದು. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವರ ಮಾತು ಅಸಭ್ಯವಾಗಿದೆ ಅಂಥೇಳಿ ಮಂಡ್ಯದ ಉಸ್ತುವಾರಿ ಸಚಿವ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ. ನಾವು ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡಿರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಮುನಿರತ್ನ ಅವರ ಮಾತು ಎಷ್ಟು ಅಸಭ್ಯವಾಗಿದೆ ಅನ್ನೋದನ್ನ ನೀವೇ ಆ ಆಡಿಯೋದಲ್ಲಿ ಕೇಳಿದ್ರಿ. ಹೀಗಂತೇಳಿ ಹೇಳಿದ್ದು ಮತ್ಯಾರು ಅಲ್ಲ, ಕಾಂಗ್ರೆಸ್ನ ನಾಯಕ ಮಾನ್ಯ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಮಾನ್ಯ ಸಚಿವರು ಶಾಸಕರ ಹೇಳಿಕೆ ಇದರ ಬಗ್ಗೆ ಆರ್ ಅಶೋಕ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಆಡಿಯೋ ತಿರುಚೋಕ್ಕಾಗುತ್ತಾ? ಆರ್ ಅಶೋಕ್ ಅವರು ಮುನಿರತ್ನ ಅವರು ಹೇಳಿರೋದನ್ನ ಸಮರ್ಥಿಸಿಕೊಂಡಿದ್ದಾರಲ್ಲ, ಆಡಿಯೋವನ್ನು ತಿರುಚೋದಕ್ಕಾಗತ್ತಾ? ಮುನಿರತ್ನ ಅವರೇ ಆಡಿರುವಂಥ ಮಾತದು. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವರ ಮಾತು ಅಸಭ್ಯವಾಗಿದೆ ಅಂಥೇಳಿ ಮಂಡ್ಯದ ಉಸ್ತುವಾರಿ ಸಚಿವ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ. ನಾವು ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡಿರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಮುನಿರತ್ನ ಅವರ ಮಾತು ಎಷ್ಟು ಅಸಭ್ಯವಾಗಿದೆ ಅನ್ನೋದನ್ನ ನೀವೇ ಆ ಆಡಿಯೋದಲ್ಲಿ ಕೇಳಿದ್ರಿ. ಹೀಗಂತೇಳಿ ಹೇಳಿದ್ದು ಮತ್ಯಾರು ಅಲ್ಲ, ಕಾಂಗ್ರೆಸ್ನ ನಾಯಕ ಮಾನ್ಯ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಮಾನ್ಯ ಸಚಿವರು ಶಾಸಕರ ಹೇಳಿಕೆ ಇದರ ಬಗ್ಗೆ ಆರ್ ಅಶೋಕ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಆಡಿಯೋ ತಿರುಚೋಕ್ಕಾಗುತ್ತಾ? ಆರ್ ಅಶೋಕ್ ಅವರು ಮುನಿರತ್ನ ಅವರು ಹೇಳಿರೋದನ್ನ ಸಮರ್ಥಿಸಿಕೊಂಡಿದ್ದಾರಲ್ಲ, ಆಡಿಯೋವನ್ನು ತಿರುಚೋದಕ್ಕಾಗತ್ತಾ? ಮುನಿರತ್ನ ಅವರೇ ಆಡಿರುವಂಥ ಮಾತದು. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವರ ಮಾತು ಅಸಭ್ಯವಾಗಿದೆ ಅಂಥೇಳಿ ಮಂಡ್ಯದ ಉಸ್ತುವಾರಿ ಸಚಿವ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ. ನಾವು ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡಿರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು
ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಾಯಿಲ್ಲ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ ಡೆಮಾಕ್ರಸಿನಲ್ಲಿ. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಮುನಿರತ್ನ ಅವರ ಮಾತು ಎಷ್ಟು ಅಸಭ್ಯವಾಗಿದೆ ಅನ್ನೋದನ್ನ ನೀವೇ ಆ ಆಡಿಯೋದಲ್ಲಿ ಕೇಳಿದ್ರಿ. ಹೀಗಂತೇಳಿ ಹೇಳಿದ್ದು ಮತ್ಯಾರು ಅಲ್ಲ, ಕಾಂಗ್ರೆಸ್ನ ನಾಯಕ ಮಾನ್ಯ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಮಾನ್ಯ ಸಚಿವರು ಶಾಸಕರ ಹೇಳಿಕೆ ಇದರ ಬಗ್ಗೆ ಆರ್ ಅಶೋಕ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಆಡಿಯೋ ತಿರುಚೋಕ್ಕಾಗುತ್ತಾ? ಆರ್ ಅಶೋಕ್ ಅವರು ಮುನಿರತ್ನ ಅವರು ಹೇಳಿರೋದನ್ನ ಸಮರ್ಥಿಸಿಕೊಂಡಿದ್ದಾರಲ್ಲ, ಆಡಿಯೋವನ್ನು ತಿರುಚೋದಕ್ಕಾಗತ್ತಾ? ಮುನಿರತ್ನ ಅವರೇ ಆಡಿರುವಂಥ ಮಾತದು. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವರ ಮಾತು ಅಸಭ್ಯವಾಗಿದೆ ಅಂಥೇಳಿ ಮಂಡ್ಯದ ಉಸ್ತುವಾರಿ ಸಚಿವ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರು ಅಂತಲೇ ಹೇಳಬೇಕಾಗುತ್ತೆ ನಾವು. ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಾಯಿಲ್ಲ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಮುನಿರತ್ನ ಅವರ ಮಾತು ಎಷ್ಟು ಅಸಭ್ಯವಾಗಿದೆ ಅನ್ನೋದನ್ನ ನೀವೇ ಆ ಆಡಿಯೋದಲ್ಲಿ ಕೇಳಿದ್ರಿ. ಹೀಗಂತೇಳಿ ಹೇಳಿದ್ದು ಮತ್ಯಾರು ಅಲ್ಲ, ಕಾಂಗ್ರೆಸ್ನ ನಾಯಕ ಮಾನ್ಯ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಮಾನ್ಯ ಸಚಿವರು ಶಾಸಕರ ಹೇಳಿಕೆ ಇದರ ಬಗ್ಗೆ ಆರ್ ಅಶೋಕ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಆಡಿಯೋ ತಿರುಚೋಕ್ಕಾಗುತ್ತಾ? ಆರ್ ಅಶೋಕ್ ಅವರು ಮುನಿರತ್ನ ಅವರು ಹೇಳಿರೋದನ್ನ ಸಮರ್ಥಿಸಿಕೊಂಡಿದ್ದಾರಲ್ಲ, ಆಡಿಯೋವನ್ನು ತಿರುಚೋದಕ್ಕಾಗತ್ತಾ? ಮುನಿರತ್ನ ಅವರೇ ಆಡಿರುವಂಥ ಮಾತದು. ಮುನಿರತ್ನ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವರ ಮಾತು ಅಸಭ್ಯವಾಗಿದೆ ಅಂಥೇಳಿ ಮಂಡ್ಯದ ಉಸ್ತುವಾರಿ ಸಚಿವ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರು ಅಂತಲೇ ಹೇಳಬೇಕಾಗುತ್ತೆ ನಾವು. ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಾಯಿಲ್ಲ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ